ಇವಾಗ ನಾವು ಇಲ್ಲಿಂದ ಗೋಲ್ ಗುಂಬಜ್ಗೆ ಹೋಗ್ಬೇಕು, ನಾವು ಅದು ಫ್ರೀದಾಗ ಹೋಗ್ಬೇಕು. ಬನ್ನಿ. ಹಿಂದೂ ಇರಲಕ್ಕ ಮುಸ್ಲಿಂ ಇರಲಕ್ಕ ಒಂದು ಸುಖ ಕಷ್ಟ ಅದು ನೋಡ್ಕೊಂಡು ನಾವು ಮಾಡ್ತೀವಿ. ಹೆಲ್ಪಿಂಗ್ ರೀ. ಬನ್ನಿ ಗೈಸ್, ಇಲ್ಲಿ ಒಂದಷ್ಟು ಫೋಟೋ ತಗೊಂಡ್ಕೇನೆ ಹೋಗಿ ಮತ್ತೆ ಫ್ರೀದಾಗ. ಯಾಕಂದ್ರೆ ಫ್ರೀದಾಗ ಅಂತೂ ಬಿಡಲ್ಲ. ಇವತ್ತು ನಮ್ಮ 24 hours ಚಾಲೆಂಜ್ ನಡೆದ, ₹1 ಇಲ್ಲದೆ. ಅದಕ್ಕೆ ಐತಿಹಾಸಿಕ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ನಿಮಗೆ ಇಲ್ಲಿ ಹೇಳಕ್ ಹೋಲಿ ಮಾಡ್ಬೋದು. ಟೈಮ್ನೇ ಏನಾರು ಊಟ ಕೊಡ್ತೀನಿ ನನಗೆ? ಕೊಡ್ತೀನಿ. ಒಂದು ಪ್ಲೇಟ್ ಎಗ್ ರೈಸ್ क्या कुछ फ्री में खिला सकते हैं क्या? फ्री में कैसे मिल सकता? फ्री में नहीं मिल सकता. फ्री में नहीं मिल सकता. ಹಾಂ, ಊಟಕ್ಕೆ ಫ್ರೀದಾಗ ಏನು ಸಿಗ್ತಂತ ಕೇಳಕ್ ಬಂದಿರಿ. ಫ್ರೀದಿಂದ ಹಾಂ ರೀ, ಫ್ರೀದಿಂದ ಏನು ಸಿಗಂಗಿಲ್ಲ. ಫ್ರೀದಿಂದ ಏನು ಸಿಗಲ್ಲ ರೀ. ಫ್ರೀದಿಂದ ಏನು ಸಿಗಲ್ಲ ಗೈಸ್, ಹೇಳಿಲ್ಲ ನಿಮ್ಗೆ. ಫ್ರೀದಾಗ ಬಿರಿಯಾನಿ ಸಿಕ್ತು ಅಂತೂ ಇಂತೂ. I've got a problem, it's taking over me. I want your body, sweeter than ecstasy. I'll make you want me, I'll take you to your knees. So touch my body, ecstasy. I want your body, ecstasy. I want your body, I want your body, ecstasy. I want your body. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಿರೋದೆ ಪಬ್ಲಿಕ್ನಾಗ ಗೈಸ್. ಓಕೆ, ಇವತ್ತಿನ ಚಾಲೆಂಜ್ ಶುರು ಆಗ್ತಿರೋದು ಒಂದು ಒಳ್ಳೆ ಒಂದು ಚಾಲೆಂಜ್ ಅದ. ಏನು ಚಾಲೆಂಜಪ್ಪ ಅಂದರೆ ಲಿವಿಂಗ್ ಇನ್ ₹0 ಫಾರ್ 24 hours ಇನ್ ಗುಮ್ಮಟ ನಗರಿ ವಿಜಯಪುರ. ಸೊ ಗೈಸ್, ಇವತ್ತಿನ ಚಾಲೆಂಜ್ ಈ ಥರ ಇರುತ್ತೆ. ಇವತ್ತಿನ ಚಾಲೆಂಜ್ ಬಗ್ಗೆ ಕನ್ನಡದಾಗ ಹೇಳ್ಬೇಕಾದ್ರೆ ನಿಮ್ಗೆ ತಿಳಿಸಿ. ನಮ್ಮ ಹತ್ರ ₹1 ಇರಲ್ಲ. ₹1 ಇರಲಾರ್ದೆ ಬಿಜಾಪುರದಾಗ ಯಾರಾದರೂ ಸರ್ವೈವ್ ಮಾಡ್ತಾರಾ ಅಂದರೆ ಮನೆಯಲ್ಲದು ಊಟ ಅನ್ನೋದಲ್ಲ, ಎಲ್ಲ ಪ್ರತಿಯೊಂದು ಹೊರಗಡೆ ನಾಷ್ಟ ಆಗಿರ್ಬೋದು, ಊಟ ಆಗಿರ್ಬೋದು, ಉಳಿದಿದ್ದೆಲ್ಲ ಟ್ರಾವೆಲ್ ಎಲ್ಲ ಫ್ರೀದಾಗ 1 ಡೇ ಫುಲ್ ಆಗುತ್ತಾ ಅನ್ನೋದು ಇದು ನಮ್ಮ ಚಾಲೆಂಜ್ ಆಗಿರುತ್ತೆ. ನೋಡಮ್ಮ, ಟ್ರೈ ಮಾಡಮ್ಮಂತ ಬನ್ನಿ. ಇವಾಗ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇರೋದು ವ್ಲಾಗ. ಅದಕ್ಕೆ ನಾವು ಬೆಳಗ್ಗೆ ಇನ್ನೂ ಏನೂ ತಿನ್ಕೊಂಬಂದಿಲ್ಲ. ಈಗ ಫಸ್ಟ್ ಹಸು ಆಗ್ಯದ, ನಾಷ್ಟ ನೋಡಮ್ಮಂತ. ನಾಷ್ಟಕ್ಕೆಲ್ಲಾದ್ರೂ ಹುಡುಕಾಡ್ಬೇಕು ಇವಾಗ ಹೋಟೆಲ. ಬರೀ ಇವಾಗ ಫಸ್ಟ್ ಐತಲ್ಲ ಹೋಟೆಲ್ಗೆ ಹೋಗಂತ. ಯಾವುದಾದ್ರು ಹೋಟೆಲ್ಗೆ ಹೋಗ್ಯಾರೆ ಫ್ರೀದಾಗ ಕೇಳ್ಬೇಕು, ಮತ್ತು ಅವರು ಒದ್ದು ಹೊರಗೆ ಹಾಕ್ತಾರೆ ಅನ್ನೋದು ಅದೇ ಒಂದು ಅಂಜಿಕೆ. ಅದು ಬಿಟ್ಟರೆ ಏನಿಲ್ಲ ಗೈಸ್, ಆದಷ್ಟು ಟ್ರೈ ಮಾಡೋವಂತ. ಫ್ರೀದಾಗ ಕೊಡ್ತಾರೆ ಅಂತ ಕೇಳೋಕೆ ₹1 ಇಲ್ಲಿ ಇವತ್ತು. ಬನ್ನಿ ರೈಸ್ ಬಿಸಿದಲ್ಲಿ ಅದನ್ನೇ ತಿಲ್ಲಾಕ ಹೋಗಂಬರ್ರಿ. ಇವಾಗ ಫಸ್ಟ್ ಐತಲ್ಲ ಹೋಗಂಬ. ಗೈಸ್, ಇವತ್ತಿನ ದಿನ ಶುರು ಮಾಡ್ತಿರೋದು ನಾಷ್ಟ ಮಾಡೋಕೆ. ಫಸ್ಟ್ ನಾಷ್ಟ ಮಾಡ್ಬೇಕಂತ ಹೇಳಿಕ್ಯಾರ. ಇಲ್ಲಿ ನಮ್ಮ ಸಂತೋಷ್ ಹೋಟೆಲ್ ಬಂದೀನಿ. ಬೈ ಒಂದು ಇಷ್ಟು ಹೇಳ್ತೀನಿ, ನೋಡಮ್ಮ ಏನಂತಾರೆ. ಇದು ನಾನು ಇವತ್ತು 24 hours ₹0 ಚಾಲೆಂಜ್ ತೊಗೊಂಡಿನಿ. ಅಂದ್ರೆ ₹1 ಇಲ್ಲ ನನ್ನ ಹತ್ರ. ಫ್ರೀದಾಗ ನಮ್ಗೆ ಏನು ಸಿಗುತ್ತೆ ನಿಮ್ಮ ಹೋಟೆಲ್ದಾಗ? ಸಿಗ್ತೈತಲ್ಲ ಅಣ್ಣ, ಎಲ್ಲ ರೈಸ್ ಬಜ್ಜಿ ವಡಾಪಾವ್ ಫ್ರೀದಾಗ ಕೊಡ್ತೀರಿ? ನನ್ನ ಹತ್ರ ರೊಕ್ಕ ಇಲ್ಲ. ನಡೀತದ? ನಡೀತೈತಣ್ಣ. ಬನ್ನಿ ಗೈಸ್, ಫ್ರೀದಾಗ ಒಂದು ಜುಗಾಡ್ ಆಯಿತು ನಾಷ್ಟದ್ದು. ಬನ್ನಿ ಇವಾಗ ಫಸ್ಟ್ ಆಯ್ತಲ್ಲ ನಾಷ್ಟ ಮಾಡೋಣಂತ. ಸಂತೋಷ್ ರೈಸ್ ಬಜ್ಜಿ ಗೊತ್ತಲ್ಲ, ಫೇಮಸ್. ನಾನು ಬಿಜಾಪುರದಾಗ ಇವತ್ತು ₹1 ಇಲ್ಲಾರ್ದೆ ಚಾಲೆಂಜ್ ಮಾಡ್ತೀನಿ. ಅಂದರೆ ನನ್ನ ಹತ್ರ ₹1 ಇಲ್ಲ. ಆ ಥರ ಚಾಲೆಂಜ ₹0 ಚಾಲೆಂಜ. ಅದಕ್ಕೆ ನನಗೆ ನಾಷ್ಟ ಫ್ರೀದಾಗ ಕೊಡ್ತೀರಿ? ಆಯ್ತು, ಕೊಡ್ತೀವಿಲ್ಲ ಅಣ್ಣ. ಒಂದು ಪ್ಲೇಟ್ ರೈಸ್ ಬೇಕು. ಆಯ್ತು. ಅವ ನಮ್ಮ ಬಿಜಾಪುರ್ನಾಗ ಫುಲ್ ಫೇಮಸ್ ಅದ ನನ್ನ. ಫ್ರೀ ಕೊಡ್ತೀವಿ ಬಿಜಾಪುರ. ಥ್ಯಾಂಕ್ಸ್ ಬ್ರೋ. ಗೈಸ್, ಅದು ಹೆಂಗಾರ ಇರ್ಲಾಕ ಫ್ರೀದಾಗ ಸಿಗ್ತಲ್ಲ, ಅದು ಮೇನ. ಪರಿಚಯದಿಂದ ಸಿಗ್ಲಾಕ ಹೆಂಗಾರ ಸಿಗ್ಲಾಕ ಫ್ರೀದಾಗ ಸಿಗ್ಲಾಕ. ಓಕೆ ಬ್ರೋ, ಒಂದು ಪ್ಲೇಟ್ ರೈಸ್ ಬಜ್ಜಿ ಹಚ್ಚಿ. ರೈಸ್ ಬಜ್ಜಿ ಅಂತೂ ಫ್ರೀದಾಗ ಸಿಕ್ತು ನಮಗೆ. ನಮ್ಮ ಅವ್ನಿಗೆ ಫ್ರೀದಾಗ ಕೊಡ್ತೀರಿ? ಹೊಡೆದಪ್ಪ ಚಾನ್ಸ್, ಇವತ್ತು ನಾಷ್ಟ ಫ್ರೀದಾಗ ಸಿಗ್ತಡಿ ಅಂತ. ಬನ್ನಿ ಗೈಸ್, ಇದನ್ನು ನಾಷ್ಟ ಮಾಡೋ ಮತ್ತು ಬೇಗ ಈಗ ನಾಷ್ಟ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಐತೆ ಪ್ಲ್ಯಾನ್ಗಳದಲ್ಲ ತೋರಿಸ್ಕೊಂತೀನಿ ನಿಮಗೆ. ರಿವ್ಯೂ ಕೂಡ ನಾಷ್ಟ ಮಾಡಿ ಮೊದಲ. ಇದ್ರ ಬಗ್ಗೆ ನಾವು ಏನು ಹೇಳಪ್ಲಿಲ್ಲ. ನಾವು ಡೈಲಿ ತಿಂತೀವಿ ಗೈಸ್, ಇದು 1 ನಂಬರ್ ಇರ್ತದೆ ರೈಸ್ ಬಜ್ಜಿ. ನಾವು ಇದ್ರ ಬಗ್ಗೆ ಹೇಳಪ್ಲೇ ಇಲ್ಲ, ಮಾತೇ ಇಲ್ಲ. ಗೈಸ್ ಫೈನಲಿ ನಾಷ್ಟ ಅಂತೂ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಕ್ಯಾಮ್ರಾಮನ್ ಆಗಿರೋದು ಇವತ್ತು ನಮ್ಮ ಆಕಾಶ್ ಬ್ರೋ ಅವರು ನಾಷ್ಟ ಮಾಡಾಕತ್ತಾರ. ಆಯ್ತು ಅವ್ರದ್ದು ನಂಗೆ ಸಾಕಾಗ್ಯದಪ್ಪ ಗೈಸ್. ಅದು ನಾಷ್ಟ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಐತಲ್ಲ ಹೋಗಂಬರಿ ಗೈಸ್. ಇವಾಗ ಒಂದು ರೈಸ್ ಬಜ್ಜಿ ತಿಂದೀವಿ, ಒಂದು ತಿಂದಿಲ್ಲ. ಒಂದ್ರದ್ದು ಐತಲ್ಲ ಅಮೌಂಟ್ ಐತಲ್ಲ ಕೊಡ್ಬೇಕಲ್ಲ. ಅಮೌಂಟ್ ಕೊಡೋ ಬಿಲ್ ಕೊಡೋದ್ರೆ ಬಿಲ್ ಕೊಡಲ್ಲ ಯಾರು ಇವರು. ಇಲ್ಲ ಅಣ್ಣ, 2 ಫ್ರೀ ತಗೋಣ. ಇರಲಿ ಅಣ್ಣ, ನಿನ್ಗಿಂತ ₹30 ದೊಡ್ಡ ಅದ ನಾನು. ಥ್ಯಾಂಕ್ಸ್ ಬ್ರೋ. ಆಡ ಮತ್ತೆ 2 ಫ್ರೀ ಮಾಡಿದ್ರಲ್ಲಿ ಹೆಂಗೆ?
ಇರ್ಲಣ್ಣ ನಡೀತೈತಿ ಅದ್ರೊಳಗೆ ಏನೈತಿ ನಮ್ದೇ ಇದ್ದೀರಿ ನೀವೇನು ಬೇರೆಯವ್ರು ಇದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹಾಂ ಬನ್ನಿ ಗೈಸ್, ನಾಷ್ಟ ಅಂತೂ ಕಂಪ್ಲೀಟ್ ಐತಿ. ಇವಾಗ ಬಂದಿರೋದು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಟ್ರಾವೆಲ ಗೈಸ್. ಇವಾಗ ಐತಲ್ಲ ಫಸ್ಟ್ ಐತಲ್ಲ ಟ್ರಾವೆಲ್ ಮಾಡ್ಬೇಕು. ಫಸ್ಟ್ ಐತಲ್ಲ ಗಾಂಧಿ ಚೌಕ್ ಹೋಗ್ಬೇಕು ನಾವು. ಇವಾಗ ಇಲ್ಲಿಂದ ಗಾಂಧಿ ಚೌಕ್ ಹೋಗಿ ಮತ್ತೆ ಐತಲ್ಲ ಮುಂದೆ ಐತಲ್ಲ ಈಗ ನಾಷ್ಟ ಅಂತ ಹೋಯ್ತು ಹೊಟ್ಟಿಗೆ. ಇವೊಂದಿಷ್ಟು ಕರಗಿಸ್ಬೇಕಲ್ಲ ಅದು. ಅದ್ರ ಸಲಿಂದ ಐತಲ್ಲ ನಮ್ಮ ಬಿಜಾಪುರದ ಫೇಮಸ್ ಆಗಿರ್ತಕ್ಕಂಥ ಗೋರ್ಮೆಂಟ್ ಹೋಗ್ಬೇಕನ್ನೋ ಪ್ಲ್ಯಾನ. ಇಲ್ಲಿಂದ ಅಲ್ಲಿಗೆ ಇದು ನಾವು ಇಲ್ಲಿ ದಂಡಿಗಿದ್ದೀವಿ ಈಗ ಅಥಣಿ ರೋಡ. ಇವಾಗ ಅಲ್ಲಿ ಹೋಗ್ಬೇಕು ಸಿಂದಗಿ ರೋಡಿಗೆ. ಬನ್ನಿ ಇವಾಗ ಐತಲ್ಲ ಆಟೋಕ್ಕೆ ಕೇಳೋಮಂತ. ಫಸ್ಟ್ ಐತಲ್ಲ ಇಲ್ಲಿಂದ ಡೈರೆಕ್ಟ್ ಅಂತೂ ಯಾರೂ ಹೋಗಲ್ಲ. ಫಸ್ಟ್ ಗಾಂಧಿ ಚೌಕ್ ಹೋಗಂತ, ಗಾಂಧಿ ಚೌಕಿಂದ ಆ ಕಡೆ ನೆಕ್ಸ್ಟ್ ಹೋಗಂತ. ಲೆಟ್ಸ್ ಗೋ ಗೈಸ್. ಇವಾಗ ಐತಲ್ಲ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ನಮ್ಗೆ ಇಲ್ಲಿಂದ ಗಾಂಧಿ ಚೌಕಿಗೆ ಫ್ರೀ ಟ್ರಾವೆಲ್ ಮಾಡ್ಬೇಕು. ಅದಕ್ಕೆ ಐತಲ್ಲ ಯಾವ್ದಾರ ಒಂದು ಆಟೋಕ್ಕೆ ಹಿಡಿಬೇಕು. ಆಟೋದಾಗ ಜನ ಇದ್ರೆ ಅಂದರೆ ನಮಗೆ ಕರ್ಕೊಂಡು ಹೋಗಲ್ಲ ಪಕ್ಕ. ಅದ್ರ ಸಲುವಾಗಿ ಐತಲ್ಲ ಖಾಲಿ ಇದ್ದಿದ್ದು ಆಟೋ ನೋಡ್ಬೇಕು. ಇವಾಗ ಖಾಲಿ ಇದ್ದಿದ್ದು ಆಟೋಗೆ ಲಿಫ್ಟ್ ಕೇಳಬೇಕು. ಅಮೌಂಟ್ ಇಲ್ಲ, ಫ್ರೀದಾಗ ಹೋಗ್ಬೇಕು ನಾವು. ಅದ್ರ ಸಲಿಂದ ಬರೀ ಇಲ್ಲಿಂದ ಗಾಂಧಿ ಚೌಕ್ ಹೋಗ್ಬೇಕು. Feel like we're falling away. Maybe I just need to feel nothing to make it. ಗಾಂಧಿ ಚೌಕ್ ಹೋಗ್ಬೇಕು ನಾವು. ಒಬ್ಬನೇನಾ ಅಂದ್ರೆ ಈಗ ನನ್ನ ಹತ್ರ ಅಮೌಂಟ್ ಇಲ್ಲ. ಬರೀ ನಾನು ಇವತ್ತು 0 ರೂಪೀಸ್ ಒಳಗೆ ಚಾಲೆಂಜ್ ಮಾಡಕತ್ತೀನಿ. ಅಂದ್ರೆ ಬಿಜಾಪುರ ಒಳಗೆ 1 ರೂಪಾಯಿ ಇಲ್ಲಾರ್ದೆ ಬದುಕೋಕ್ಕಾಗುತ್ತಾ ಇಲ್ಲ. ವಿತ್ ಊಟ ಟ್ರಾವೆಲ್ ಅದೆಲ್ಲ ಹಿಡಿದು. ಸೊ ಇವಾಗ ನಾನು ಗಾಂಧಿ ಚೌಕ್ ಹೋಗ್ಬೇಕು. ನಾನು ಗಾಂಧಿ ಚೌಕ್ ತನಕ ಫ್ರೀ ಹೋಗ್ಬಿಡ್ತೀರಿ, ಬಿಡ್ತೀರಣ್ಣ? ಗಾಯ್ಸ್ ನೋಡ್ರಿ ಗಾಯ್ಸ್, ಪ್ರಶ್ನೆ ಆಟೋನೇ. ಎಲ್ಲರೂ ಹೇಳ್ತಾರಲ್ಲ ದುನಿಯಾದಾಗ ಎಲ್ಲರೂ ಬರೀ ಕೆಟ್ಟವ್ರದಾರ ಒಳ್ಳೆಯವ್ರು ಅದಾರ, ಸ್ವಲ್ಪ ಕಣ್ ತೆಗೆದು ನೋಡ್ಬೇಕು ಅಷ್ಟೇ. ಬನ್ನಿ ಗಾಯ್ಸ್, ಇವಾಗ ಐತಲ್ಲ ನಾವು ಆಟೋದಾಗ ಹೋಗಂತ ಆಕಾಶ್ ಬ್ರದರ್ಲ್ಲ ಸ್ಕೂಟಿ ತೊಗೊಂಬರ್ತಾರ. ಲೆಟ್ಸ್ ಗೋ ಗಾಯ್ಸ್. ಇವಾಗ ಐತಲ್ಲ ಆಟೋದಾಗ ಹೋಗಮಂತ. ಫ್ರೀದಾಗ ಹೊಂಟಿವಿ ಗೈಸ್. ಫ್ರೀದಾಗ ಹೋಗ್ಲಕ್ಕೆ ಹೆಂಗೆ ಒಪ್ಕೊಂಡ್ರಿ ಅಂಕಲ್ರಿ? ಏನು ನಡೀತು ಹೌದಿಲ್ಲ, ಒಬ್ಬರು ಬಲ್ಲಿ ರೊಕ್ಕ ಇರಂಗಿಲ್ಲ ಹೌದಿಲ್ಲ, ನಡೀತು ಗೈಸ್. ನಮ್ಮ ಬಿಜಾಪುರದಾಗ ಅದಾರ ಗೈಸ್, ಒಳ್ಳೊಳ್ಳೆ ಜನ ಅದಾರ. ಬನ್ನಿ ಇವಾಗ ಐತಲ್ಲ ಗಾಂಧಿ ಚೌಕ್ ಇಳಿದು ಆ ಕಡೆಯಿಂದ ಮತ್ತೆ ಬೇರೆ ಕಡೆ ಹೋಗ್ಬೇಕು. ಲೆಟ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಓಕೆ, ಈ ಥರ ಅದು ಗಾಂಧಿ ಚೌಕ್ ತನಕ ಫ್ರೀ ತಗ ತಂದುಬಿಟ್ರು. ಥ್ಯಾಂಕ್ಸ್ ಅಣ್ಣ. ಬರ್ತೀನಿ ಬನ್ನಿ ಗಾಯ್ಸ್. ಇವಾಗ ಐತಲ್ಲ ನಮ್ಮ ಆಕಾಶ್ ಬ್ರೋ ಕರ್ಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲ್ಯಾನ ಗೋಲ್ ಗುಂಬಜ್ಗೆ ಹೋಗ್ಬೇಕನ್ನೋ ಪ್ಲ್ಯಾನ ಗಾಯ್ಸ್. ಇವಾಗ ನಾನು ಜಸ್ಟ್ ಬಂದಿರೋದು ಗಾಂಧಿ ಚೌಕಿಗೆ. ಗಾಂಧಿ ಚೌಕಿಂದ ಇವಾಗ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಗೋಲ್ ಗುಂಬಜ್ಗೆ. ಸೊ ಗಾಯ್ಸ್ ಇವಾಗ ಮತ್ತೆ ಫ್ರೀ ಆಟೋ ಸಿಗ್ತದೆ ಟ್ರೈ ಮಾಡೋಣ. ಬನ್ನಿ ಮತ್ತು ಬೈದು ಒದ್ದು ಹೊಲಂತ ಕೆಳಗೆ ಟೆನ್ಷನ್ ಅದೇ ಒಂದೇ. ಗಾಯ್ಸ್ ಇವಾಗ ನಾವು ಇಲ್ಲಿಂದ ಗೋಲ್ ಗುಂಬಜ್ಗೆ ಹೋಗ್ಬೇಕು ನಾವು. ಅದು ಫ್ರೀದಾಗ ಹೋಗ್ಬೇಕು. ಬನ್ನಿ ಕ್ಯಾಮ್ರಾದಾಗ ಸರ್ತಿ ದೂರ ಇಟ್ಟೀನಿ. ಯಾಕಪ್ಪ ಅಂದ್ರೆ ಕ್ಯಾಮ್ರಾ ನೋಡಿಕ್ಯಾರ ಜನ ಅದಾರಲ್ಲ ಬರ್ತೀನಿ ಅಂತಾರೆ. ಅದ್ರ ಅಂತ ಹೇಳ್ಕ್ಯಾರ ಒಂದಿಷ್ಟು ದೂರ ಇಟ್ಟು ಅಣ್ಣ ಆಟೋ ಗೋಲ್ ಗುಂಬಜ್ ಹೋಗ್ಬೇಕು. ನನ್ನ ಹತ್ರ ಅಮೌಂಟ್ ಇಲ್ಲ. ಅದು ಫ್ರೀದಾಗ ಬಿಡ್ತೀರಿ? ಬಿಡ್ತೀರಿ ಗಾಯ್ಸ್? ಬನ್ನಿ ಗಾಯ್ಸ್, ಇದನ್ನು ಸಿಕ್ತು ಸ್ವಲ್ಪ ಗೈಸ್. ಫ್ರೀದಾಗ ಒಂದೇ ಸರ್ತಿ ಬಿಡ್ಲಾಕತ್ತಾರ ಆಕಾಶ್ ಬ್ರೋ. ಬನ್ನಿ ಗೈಸ್. ಅಣ್ಣ ಹೆಂಗೆ ಒಪ್ಕೊಂಡ್ರೆ ಅಣ್ಣ ಫ್ರೀದಾಗ ಬಿಡ್ಲಾಕ? ನಡೀತದ, ನಂಗೇನಿಲ್ಲ. ಇಲ್ಲ ಎಲ್ಲ ಥರ ಬರ್ತಾರೆ ನಮ್ಮ ಕಡೆ, ಹಾಂ ಎಲ್ಲ ಥರ. ಫ್ರೀದಾಗ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೊ ಮಚ್ ಅಣ್ಣ. ಗಾಯ್ಸ್ ಅಲ್ಲಿಂದ ಸೀದಾ ಇವಾಗ ಗೋಲ್ ಗುಮ್ಮಸ್ ಮುಂದೆ ಬಂದ್ವಿ. ಈಗ ಅದು ಫ್ರೀದಾಗ ಕರ್ಕೊಂಬಂದಾರ ಅಣ್ಣ. ಅಣ್ಣಾಗ ಥ್ಯಾಂಕ್ ಯು ಹೇಳಮಂತ ಇವಾಗ ಇಳಿಯಮ್ಮ. ಬನ್ನಿ ಗೈಸ್. ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಮತ್ತೇನು ಹೋಗ್ಬಿಡು. ಥ್ಯಾಂಕ್ಸ್ ಅಣ್ಣ. ಇವಾಗ ಫ್ರೀದಾಗ ಅಲ್ಲಿಂದಂತೂ ಕರ್ಕೊಂಬಂದ್ರಿ. ಈಗ ನೆಕ್ಸ್ಟ್ ಒಳಗಡೆ ಫ್ರೀದಾಗ ನಮ್ಗೆ ಎಂಟ್ರಿ ಸಿಗ್ತದೆ ಎಲ್ಲ ನೋಡಮಂತ ಟ್ರೈ ಮಾಡಮಂತ. ಲೆಟ್ಸ್ ಗೋ. ಗೋಲ್ ಗುಮ್ಮಸ್ ಬಂದಿದೆ ಅಲ್ಲಿ ಅಣ್ಣರಿಗೆ ಕೇಳಮಂತ. ಫ್ರೀದಾಗ ನಾವು 24 hours ತಿರ್ಗಾಡಕ್ಕಾಗುತ್ತಾ ಇರೋಕ್ಕಾಗುತ್ತಾ ಎಲ್ಲ ಚೆಕ್ ಕೇಳಮಂತ. ಬರೀ ನಮ್ಮ ಬಿಜಾಪುರದಾಗ ಇರಕ್ಕೆ ಆಗ್ತೈತ್ರಿ ಸರ್. ನಮ್ಮ ಬಿಜಾಪುರದಾಗ ಒಬ್ಬರದ್ದು ಕಷ್ಟ ನೋಡ್ಬೋದು. ನೋಡಿಕ್ ನಾವು ಅವ್ನ ಕಷ್ಟ ನೋಡ್ಗಿಚ್ಚಿಂದ ನಾವು ಫ್ರೀನಿ ಬಿಡ್ಬೋದು. ಅವನು ಏನು ಹೊಟ್ಟಿಗೆ ಇರ್ಲಿಕ್ಕಂದ್ರೂ ಭೀ ನಾವು ಊಟ ಅದು ಮಾಡಿಸ್ತೀವಿ ನಾವು. ಈ ಥರ ಅದಾರ ಅಂದರೆ ನಾನು ಅನ್ಕೊಂಡಿದ್ದೆ ಎಲ್ಲಿ ಸಿಗಲ್ಲ, ಇದು ಭಾಳ ಹಾರ್ಡ್ ಆಗುತ್ತೆ ಚಾಲೆಂಜ್ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟು ಈಸಿ ಆಗುತ್ತೋ ಗೊತ್ತಿರಲಿಲ್ಲ ಗೈಸ್. ಲೆಟ್ಸ್ ಗೋ ಗೈಸ್. ಇವಾಗ ಈ ಥರ ಗೋಲ್ ಗುಮ್ಮಟ ಒಳಗಡೆ ನಮ್ಗೆ ಹೋಲಕ್ಕ ಚಾನ್ಸ್ ಸಿಗುತ್ತೆ ಇಲ್ಲ ಅಂತ ನಾವು ಆಟೋದವ್ರು, ನಮ್ಮ ಬಿಜಾಪುರ ಆಟೋದವ್ರು ಎಲ್ಲ ಭಾಳ ಹೆಲ್ಪ್ ಮಾಡ್ತೀವಿ ನಾವು. ಯಾರು ಬೇಕಾದ ಬರ್ಲಿರಿ ನಾವು ಕಾಸ್ಟ್ ವಾಜಿ ಅದು ಏನು ಮಾಡಂಗಿಲ್ಲ. ಹಿಂದೂ ಇರಲಕ್ಕ ಮುಸ್ಲಿಮ್ ಇರಲಕ್ಕ ಅವನು ಸುಖ ಕಷ್ಟ ಅದು ನೋಡ್ಕೊಂಡ್ ನಾವು ಮಾಡ್ತೀವಿ. ಹೆಲ್ಪಿಂಗ್ ರೀ. ಒಬ್ಬರಿಗೆ ನಾವು ಮಾಡಿದ ತರ್ಕೋ ದೇವ್ರು ನಮ್ಗೆ ಎಲ್ಲರೂ ಮಾಡೇ ಮಾಡ್ತಾನೆ. ಅದಕ್ಕೇನಾದ ಗಾಡಿ ಚಾರ್ಜ್ ಅವನು ಊಟದ್ದು ವ್ಯವಸ್ಥೆ ಮಾಡಿ ನಾವು ಅವ್ರಿಗೆ ತಾವು ಊರಿಗೆ ನಾವು ಮೆಡಿಗೆ ಹಾಕ್ತೀವಿ ಅವ್ರಿಗೆ. ಗೈಸ್ ಬಿಜಾಪುರ ಗೋಲ್ ಗುಮ್ಮಟ ಮುಂದಂತೂ ಬಂದಾಯ್ತು. ಇವಾಗ ಒಳಗಡೆ ಹೋಗ್ಲಾಕ ನಮಗೆ ಪರ್ಮಿಷನ್ ಕೊಡ್ತಾರಾ ಇಲ್ಲ ಅನ್ನೋದು ಕೇಳಮಂತ. ಬನ್ನಿ ಗೈಸ್, ಒಳಗಡೆ ನಮಗೆ ಪರ್ಮಿಷನ್ ಸಿಗುತ್ತಾ
ಅದು ಫ್ರೀದಾಗ. ಲೆಟ್ಸ್ ಗೋ ಕೇಳೋಣ ಅಂತ ಯಾವ ಪರ್ಮಿಷನ್ ಸಿಗುತ್ತಾನಿಲ್ಲ ಅನ್ನೋದು ಹೇಳ್ತಾರೆ. ನಮ್ಮ ಪಬ್ಲಿಕ್ಗೆ ಕೇಳಮ್ಮ, ನಾವು ಕೇಳೋದಕ್ಕಿನ ಬನ್ನಿ. ನಮಗೆ ಇಲ್ಲಿ ಗೋಲ್ಮಂಜ್ ಒಳಗೆ ಫ್ರೀದಾಗ ಬಿಡ್ತಾರೇನ್ರಿ? ಬಿಡಲ್ಲ. ಫ್ರೀದಾಗ ಬಿಡಲ್ಲ. ಫ್ರೀದಾಗ ಬಿಡಲ್ಲ ಅಂತ ಹೇಳಕತ್ತಾರ. ಇವಾಗ ಒಳಗೆ ಎಂಟ್ರಾಗಮಂತ ಏನು ಫ್ರೀದಾಗ ನಮ್ಗೆ ಒಳಗಡೆ ಎಂಟ್ರಿ ಸಿಗುತ್ತೋ ಇಲ್ಲ ನೋಡೋಣ, ಚೆಕ್ ಮಾಡಮಂತ. ಈಗ ಒಳಗಂತೂ ಫ್ರೀದಾಗ ಎಂಟ್ರಿ ಸಿಗಲ್ಲ, ಯಾಕಂದ್ರೆ ನನಗೆ ಗೊತ್ತದ ಬಿಜಾಪುರದಾಗ ಇಲ್ಲಿ ಗೌರ್ಮೆಂಟ್ ರೂಲ್ಸ್ ಇರ್ತಾವೆ. ಆ ಗೌರ್ಮೆಂಟ್ ಅಂಡರ್ ಒಳಗೆ ಇರ್ತಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಳಗಡೆ ಫ್ರೀದಾಗ ಅಲೌಡ್ ಇರಲ್ಲ. ಸೊ ನೋಡಮಂತ ಪಬ್ಲಿಕ್ಕಿಗೆ ಕೇಳಮಂತ. ಇದು ರೀ ಬಿಜಾಪುರ ಗೋಲ್ಮಸ್ ಒಳಗೆ ರೀ ಟಿಕೆಟ್ ಎಲ್ಲ ಒಳಗೆ ಬಿಡ್ತಾರೇನ್ರಿ? ಫ್ರೀದಾಗ ಒಟ್ಟ ಬಿಡಲ್ರಿ? ನಮ್ದು ಮಾಡಂಗಿಲ್ಲ. ನೀವು ಬಿಡಲ್ರಿ? ಫ್ರೀದಾಗ ಬಿಡಲ್ರಿ ಒಳಗೆ? ಗೈಸ್ ಗೌರ್ಮೆಂಟ್ ರೂಲ್ಸ್ ಇರ್ತದೆ, ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆ ಥರ ಬಿಡೋ ಪ್ಲೇ ಇರಲ್ಲ. ಸೊ ಬಿಡಲ್ಲ. ಬನ್ನಿ ಗಾಯ್ಸ್, ಇವಾಗ ಐತಲ್ಲ ನಮ್ಮ ಬಿಜಾಪುರ ಗೋಲ್ ಗುಮ್ಮಟ್, ಇದು ಗುಮ್ಮಟ ನಗರಿ ಗಾಯ್ಸ್, ನಮ್ಮದು ಗುಮ್ಮಟ ನಗರಿ. ಮನೆ ಗಾಯ್ಸ್ ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋ ತೊಗೊಂಡ್ಕ್ಯಾರೆ ಹೋಗಿ ಮತ್ತು ಫ್ರೀದಾಗ. ಯಾಕಂದ್ರೆ ಫ್ರೀದಾಗ ಅಂತೂ ಬಿಡಲ್ಲ. ಇವತ್ತು ನಮ್ಮ 24 hours ಚಾಲೆಂಜ್ ನಡೆದ, ₹1 ಇಲ್ಲದೆ, ಅದಕ್ಕೆ ಒಳಗಡೆ ಅಂತ ಹೋಗೋದಿಲ್ಲ, ಇಲ್ಲಿಂದನೇ ಒಂದು ಫೋಟೋ ತೊಗೊಳಮು. ಆ್ಯಂಡ ಬನ್ನಿ ಇವಾಗ ಹೋಗೋ. ಸ್ಟೈಲ್ ಇಷ್ಟರ ಗೌರ್ಮೆಂಟ್ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಇಲ್ಲಿ ಒಳಗೆ ಬಂದೇನೆ ಗೈಸ್. ಮತ್ತೆ ಗಾಡಿ ಗೊತ್ತೈತೆ ಅದಕ್ಕೆ ಕಳಿಸ್ತಾರ. ಒಂದಿಷ್ಟು ಅಲ್ಲಿಂದ ಬರೋದ್ರಾಗ ಸ್ವಲ್ಪ ಹಸೋದಂಗೆಲ್ಲ ಮತ್ತೆ ಸರ್ ರೈಸ್ ಸಾಂಬಾರು ಕರಗ್ದಂಗೆ ಆಗ್ಯದ. ಈಗ ಐತಲ್ಲ ಒಂದಿಷ್ಟು ಏನದು ಫ್ರೀದಾಗ ಫುಡ್ ಎಲ್ಲಾಗೇನೋ ಫುಡ್ ಸಿಗಲ್ಲ. ಸ್ವಲ್ಪ ಏನೋ ಹಣ್ಣು ಗಿಣ್ಣು ಸಿಗ್ತದೆ ಕೇಳಂಬರಿ. ಅಂಕಲ್ ಅದಾರ ಅಲ್ಲಿ ಪೈನಾಪಲ್ ಮಾರಾಕತ್ತಾರ, ಅವ್ರಿಗೆ ಐತೆ ಕೇಳೋಣ ಫ್ರೀದಾಗ ಕೊಡ್ತಾರೆ ಏನು ಅಂತ ಹೇಳಿ. ಅಂಕಲ್ ರೀ ನನ್ನ ಹತ್ರ ₹1 ಇಲ್ರಿ ಇವತ್ತು, ಅದಕ್ಕೆ ನಮ್ಗೆ ಏನಾರ ತಿಲ್ಲಾಕೊಂಡು ಕೊಡ್ತಾರೆ ಫ್ರೀದಾಗ? ಫ್ರೀದಾಗ ಕೊಡ್ತೀರಿ ಗೈಸ್? ನಮ್ಮ ಬಿಜಾಪುರದವ್ರ ಮನ್ಸ ಬಂಗಾರ ಅದ ಗೈಸ್, ಬಂಗಾರ. ಫ್ರೀದಾಗ ಕೊಡ್ತೀನಿ ಒಂದೇ ಮಾತಿಗೆ ತಗೋರಪ್ಪ ಅಂತಾರ. ಈ ಥರ ಜನ ಎಲ್ಲಿ ಸಿಗಲ್ಲ. ಬನ್ನಿ ಹೋಯ್ತಲ್ಲ ಒಂದಿಷ್ಟು ಹಾಕಿರ್ಲಿಲ್ಲ ಅಂದ್ರೆ ತಿನ್ನಕ್ಕೆ ಬೇಡಿದ್ರು ಪಾಪ, ಇಲ್ಲಾಂದ್ರೆ ಹೆಂಗ ನೋಡೋದು. ಬೆಣ್ಣೆ ಗೈಸ್, ಬೆಣ್ಣೆ ಬೆಣ್ಣೆ ನಮ್ಮ ಬಿಜಾಪುರದವ್ರ ಮನ್ಸ ಬೆಣ್ಣೆ. ಬನ್ನಿ ಒಂದು ಇದು ಕೊಡ್ರಲ್ರಿ, ಪೈನಾಪಲ್ ಕೊಡ್ರಿ. ಸ್ವಲ್ಪ ಮಸಾಲೆ ಹೊಡಿ. ಗೈಸ್ ಪೈನಾಪಲ್ ಅಂತ ಸಿಕ್ತು. ಬನ್ನಿ ಇವಾಗ ಐತಲ್ಲ ಪೈನಾಪಲ್ ಟೇಸ್ಟ್ ಮಾಡಮಂತ. ಯಾಕೆ ನಂಬರ್ ಗೈಸ್ ಫ್ರೀದಾಗ ಅಂದ್ರೆ ಇನ್ನೂ ಚಂದ ಹತ್ಲದ ಟೇಸ್ಟಾ. ಥ್ಯಾಂಕ್ಸ್ ರೀ ಅಂಕಲ್ ರೀ. ನಾವು ರೈತರು ಹಾಂ ರೀ ಏನಪ್ಪ, ನಾವು ಸುಮ್ಮ ತಿಂತೇವು, ನೀ ರೊಕ್ಕಿಲ್ಲ ನನ್ನ ನಾವು ಕೊಡ್ಬೇಕು. ಥ್ಯಾಂಕ್ಸ್ ರೀ ಅಂಕಲ್ ರೀ. ನೋಡು ನಮ್ಮಲ್ಲಿ ಹಿಂಗದ ಪದ್ಧತಿ, ಹೊಟ್ಟಿ ಹಸದು ಬಂದ್ರೆ ಆದ್ರೆ ಕುಡುಕರಿಗೆ ಪಡಕರಿಗೆ ನಮ್ಮಂಗಿಲ್ಲ. ಹಾಂ ರೀ ಆದ್ರೆ ಊಟ ಏನದಲ್ಲ ಹೊಟ್ಟೆ ಹಸದು ಬಂದ್ರೆ ನಾವು ಕೆಳಗಿಲ್ಲ. ನಮ್ಮಲ್ಲಿ ಚಟ್ನಿ ರೊಟ್ಟಿನೇ ಇರೋದಕ್ಕ ಅದ್ರ ಪಾಟ್ಕೇಸಿನ ಊಟ ಮಾಡಿ ಕಳಿಸ್ತೀವಿ. ನಮ್ಮಲ್ಲಿ ಪದ್ಧತಿ ಹಂಗದ ಬಿಜಾಪುರ ಏನಪ್ಪ. ಬನ್ನಿ ಗಾಯ್ಸ್, ಫ್ರೀದಾಗಂತೂ ಇದು ಸಿಕ್ತು ತಿನ್ನಮಂತ. ಈಗ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿ ಹೋಗ್ಬೇಕನ್ನೋ ಗೊತ್ತಿಲ್ಲ, ತೋರಿಸ್ಕೊಂತ. ನೆಕ್ಸ್ಟ್ ಪ್ಲ್ಯಾನ್ ಐತಲ್ಲ ಇಲ್ಲ ಅಂತ ನಮ್ಗೆ ಎಂಟ್ರಿ ಸಿಗಲಿಲ್ಲ. ಅದು ಗಗನ್ ಮಹಲ್ದಾಗ ಫ್ರೀ ಇರ್ತದೆ, ಅಲ್ಲಿಗೆ ಕುಂತು ಒಂದಿಷ್ಟು ಆಮೇಲೆ ಐತಲ್ಲ ಮಧ್ಯಾಹ್ನ ಊಟಕ್ಕೆ ಐತಲ್ಲ ಏನೋ ಜುಗಾಡ್ ಮಾಡ್ಮಂತ. ಲೆಟ್ಸ್ ಗೋ ಗಾಯ್ಸ್. ಪೈನಾಪಲ್ ಫಸ್ಟ್ ಅವ್ರು ತಿಂದಾರ, ಆಮೇಲೆ ನನಗೆ ಕೊಡ್ತಾರೆ. ನಾ ಹಂಗೆ ಹೇಳ್ದದ, ಅದ್ರ ಸಲ ನನಗೆ ಕೊಡ್ತಾರ ಬ್ರೋ, ನನಗತ್ತಾನ. ಬನ್ನಿ ಗಾಯ್ಸ್, ಪೈನಾಪಲ್ ತಿಂತಾರ ಹೋಗಮಂತ. ಇವಾಗ ಇನ್ನೂ ಒಂದು ನಾ ಹೇಳ್ತೀನಿ ಕೇಳ್ರಿ, ತೊಗೊಳಕತ್ತಿದೆ ಫ್ರೀ, ಅದ್ರೊಳಗೆ ಮತ್ತೆ ಮಸಾಲೆ ಹಾಕತ್ ಹೇಳ್ತಾರೆ ನೋಡ್ರಿ ಅವ್ರಿಗೆ. ಇವರು ಎತ್ತಿದ್ದಿರ್ಬೇಕತ್ತೀನಿ ನಾನು ಗೈಸ್. ಹೆಂಗೂ ಮತ್ತು ಫ್ರೀದಾಗ ಕೊಟ್ಟಿರ್ತಾರಲ್ಲ, ಅದು ಮಸಾಲೆ ಹಾಕೊಲ್ಲಾರ ತಿನ್ನೋದು ಹೆಂಗೆ ಹೇಳ್ರಿ? ಅದಕ್ಕೆ ಮಸಾಲೆ ಹಾಕೊಂಡು ತಿನ್ಬೇಕನ್ನ ಪ್ಲ್ಯಾನ್. ಆ್ಯಂಡ್ ಗೈಸ್ ಇವಾಗೈತೆ ಇಲ್ಲಿಂದ ಮತ್ತೆ ಆಟೋಗೆ ಹೋಗ್ಬೇಕು. ಫ್ರೀ ಆಟೋದಾಗ ಹೋಗ್ತೀನಿ. ಎಲ್ಲ ಪ್ರತಿಯೊಂದು ಆಟೋದಾಗ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಲ್ಲ, ಬೋರ್ ಆಗ್ಬಾರ್ದು ನೀವು. ಲೆಟ್ಸ್ ಗೋ ಗೈಸ್. ಇವಾಗೈತಲ್ಲ ಗಗನ್ ಮಹಲ್ದಾಗ ಸಿಗ್ತೀನಿ ಅಂತ ನಿಮಗೆ ಡೈರೆಕ್ಟಾ ಇದು ಮತ್ತೆ ಫ್ರೀ ಆಟೋ ಹುಡುಕಾಡ್ಬೇಕು, ಫ್ರೀ ಆಟೋ ಹುಡುಕಾಡ್ಕೊಂಡು ಹೋಗ್ಬೇಕು. ಚಂದ್ರ ಅದೇ ಅದ ಟ್ರಾವೆಲಿಂಗ್. ಗೈಸ್ ನಮ್ಗೆ ಆಟೋದವ್ರು ಅದಾರಲ್ಲ ಅಲ್ಲೇ ಅಂಬೇಡ್ಕರ್ ಸರ್ಕಲಿಗೆ ಬಿಟ್ಟಿದ್ರು. ಸೊ ಇವಾಗ ಗಗನ್ ಮಹಲ್ಗೆ ಬಂದೀವಿ. ಬನ್ನಿ ಇವಾಗ ಗಗನ್ ಮಹಲ್ ಒಳಗೆ ಹೋಗಿ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಮಂತ. ಇವಾಗ 11 ಗಂಟೆಗೆ ಅದ, ಅದಕ್ಕೆ 1 ಗಂಟೆ ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಮಂತ ಗಗನ್ ಮಹಲ್ದಾಗ. ಲೆಟ್ಸ್ ಗೋ ಗೈಸ್. ನಮ್ಮ ಬಿಜಾಪುರದಾಗಂತೂ ಸಿಕ್ಕಾಪಟ್ಟೆ ಪ್ಲೇಸಸ್ಗಳು ಅದಾವ, ಬೇಸರ ಆಗಲ್ಲ ಅಷ್ಟೊಂದು ಪ್ಲೇಸಸ್ಗಳು ಅದಾವ. ಸೊ ಬನ್ನಿ ಇವಾಗ ಐತಲ್ಲ ಒಂದಿಷ್ಟು ಗಗನ್ ಮಹಲ್ದೊಳಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಐತಲ್ಲ
ಒಂದಿಷ್ಟು ರೆಸ್ಟ್ ಮಾಡೋಮಂತ ಈಗ ತಿರುಗಾಡಿ ಹೈರಾಣ ಆಗ್ಯದ ಅಂದ್ರೆ ಅವು ಸುತ್ತಾಡಿ ಇವಾಗ ಐತಲ್ಲ ಒಂದಿಷ್ಟು ರೆಸ್ಟ್ ಮಾಡಿಬಿಟ್ಟು ಅಂದ್ರೆ ರೆಸ್ಟ್ ಮಾಡ್ಕ್ಯಾರ ಆಮೇಲೆ 1 ಗಂಟೆಗೆ ಊಟದ ಟೈಮಿಗೆ ಹೋಗೋಮಂತ ಹೋಟೆಲ್ ಹುಡುಕ್ಯಾಡ್ಕೊಂತ 200 ವಯಸ್ಸು ಒಂದಿಷ್ಟು ಐತಲ್ಲ ರೆಸ್ಟ್ ಮಾಡ್ತೀವಿ ಈಗ ಬನ್ನಿ ಗಾಯ್ಸ್. ಇಲ್ಲಿ ಹಂಗೆ ನಮ್ಮ ಗೋಡನ್ ಫ್ಯಾಮಿಲಿದವ್ರು ಸಿಕ್ಕಾರ, ಹಂಗೆ ನಮ್ಮ ಗೋಡನ್ ಫ್ಯಾಮಿಲಿದವ್ರ ಜೊತೆ ಒಂದಿಷ್ಟು ಫೋಟೋ ಗಿಟೋ ತೊಗೊಳಕತ್ತಿ. ಅಲ್ಲಿನದಾರ ನಮ್ಮ ಗೋಡನ್ ಫ್ಯಾಮಿಲಿದವರು. ಬನ್ನಿ ಇವಾಗ ಐತಲ್ಲ ಒಂದಿಷ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಇವಾಗ ವೇಟ್ ಮಾಡಿ ಸಾಕಾಯ್ತು, ಅಂದರೆ ಟೈಮ್ ಹೋಗಲಾಗಿತ್ತು. ಅದಕ್ಕಂತಳಿಗೆ 1 ಗಂಟೆ ತನಕ ವೇಟ್ ಮಾಡೀವಿ. ಈಗ ಐತಲ್ಲ 12:30 ಆಗ್ಯದ. ಫಸ್ಟ್ ಐತಲ್ಲ ಒಂದಿಷ್ಟು ಏನಾದರೂ ಜ್ಯೂಸ್ ಕುಡ್ಲಕ್ಕೆ ಹೋಗ್ಬಂತ. ಈಗ ಫಸ್ಟ್ ಐತೆ ಒಂದಿಷ್ಟು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ಬಂತ. ಬನ್ನಿ ಇವಾಗ ಐತಲ್ಲ ಹೋಗ್ಯಾರ ಫಸ್ಟ್ ಜ್ಯೂಸ್ ಕುಡಿಯಂತ ಎಲ್ಲಾದರೂ. ಅದು ಜ್ಯೂಸ ರೊಕ್ಕ ಕೊಟ್ಟು ಕುಡಿದಿತ್ತು ಅಂದ್ರೆ ಅದು ಬೇರೆ, ಎಲ್ಲ ಕಡೆ ರಾಜರೋಷೆ ಕುಡಿಬೋದು. ಬಟ್ ಐತಲ್ಲ ಇವಾಗ ಫ್ರೀದಾಗ ಕುಡಿಬೇಕು ಜ್ಯೂಸ್, ಅದು ಮೇನ್ ಇರೋದು ಟಾಸ್ಕ. ಅದಕ್ಕೆ ಬನ್ನಿ ಎಲ್ಲ ಕಡೆ ಬಿಕ್ಕಿ ಬಿಡೋದು ನಡೆದು ನೋಡ್ರಿ ಗೈಸ್. ನಿಮಗೋಸ್ಕರ ಅದೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಲೈಕ್ ಕೊಡ್ರಿ ಗೈಸ್, ಚೆಂದ ಅನ್ಸಿತ್ತು ಲೈಕ್ ಕೊಡ್ರಿ. ಹಂಗೆ ಲೆಟ್ಸ್ ಗೋ ಗೈಸ್. ಅಣ್ಣ ಒಂದು ವಿಡಿಯೋ ಮಾಡ್ಬೋದು ಅಣ್ಣ, ನಿಮ್ಮದು ವಿಡಿಯೋ ಮಾಡ್ಬೋದು ಟೈಮ್ನೇ ಅಣ್ಣ. ವಿಡಿಯೋ ಮಾಡ್ಬೋದು, ಯೂಟ್ಯೂಬ್ ವಿಡಿಯೋ ಮಾಡ್ಬೋದು ನಿಮ್ಮದು. ಮಾರಿ ಮುಚ್ಚಲಾಗತ್ತಾರ ಗೈಸ್ ಎಲ್ಲರೂ. ನಾನು ಮಾರಿನೇ ಹಂಗೆ ಭಯ್ಯ. सोडा कितने का है? 20 है। मेरे पास पैसा नहीं है, आप फ्री में खिला सकते क्या? आपकी दुकान पियो तो यार, मना कौन कर रहा है आपको? खिला सकते हैं? जरूर पियो. ಬನ್ನಿ ಗೈಸ್ ಬನ್ನಿ ಗೈಸ್. ಬ್ರದರ್ ನಮಗೋಸ್ಕರ ಒಂದು ಜೀರಾ ಜ್ಯೂಸ್ ಮಾಡಕತ್ತಾರ. ಬನ್ನಿ ಕುಂತು ಕುಡಿಯಮಂತ ಫ್ರೀದಾಗ ಗೈಸ್. ಜ್ಯೂಸ್ ಕುಡಿಯೋದಂತ ತಲೆ ಬಿತ್ತು, ಅದಕ್ಕೆ ಅದೊಂದು ಕುಡಿಯಮಂತ ಈಗ ಫ್ರೀದಾಗ. ಪುಕ್ಷಟೆ ಸಿಗುತ್ತೆ, ನೀರು ಯಾಕೆ ಬಿಡ್ತೀವಿ? ಪುಕ್ಷಟೆ ಗೈಸ್, ನನ್ನ ಹೆಸರು ಪುಕ್ಷಟೆ ಅಂತ. ಇಲ್ಲೇ ತಿಂತೀನಿ ಇಲ್ಲೇ ಹೇಳ್ತೀನಿ ಗೈಸ್. ಈ ಥರ ಎಲ್ಲ ನಾನು ಚಾಲೆಂಜ್ಗೋಸ್ಕರ ಮಾಡತ್ತೀನಿ, ಇಲ್ಲಾಂದ್ರೆ ನಾನು ಪುಕ್ಷಟೆ ಐತಲ್ಲ ಒಂದು ಕಾಳು ಕೊಡ್ತೀನಲ್ಲ. ಸ್ವಾಭಿಮಾನ ಗೈಸ್, ಸ್ವಾಭಿಮಾನ ಕಾಡ್ತಾ. ಸೊ ನೋಡಿ ಭಯ್ಯ ಗೈಸ್, ಬನ್ನಿ ಗೈಸ್ ಜೀರಾ ಜ್ಯೂಸ್ ಕುಡಿಮಂತ. ಅಮೃತ एक नंबर बनाया भैया. गाइस भैया नಮ್ಗೆ ಇದು ಜ್ಯೂಸ್ ಕೊಟ್ಟನ. ನಂಗೆ ಯಾಕೆ क्यों दिया भैया मुझे? एक इंसानियत के नाते जस्ट पैसा इम्पोर्टेंट नहीं है, जैसे जो आदमी का जो दिल होता है वो बड़ा होना चाहिए. पैसा तो ऊपर वाले की कृपा से बहुत है, आज है तो कल नहीं तो परसों है, होगा कभी ना कभी, वो चीज़ मैटर नहीं करती. बट एक इंसानियत जो है वो होनी चाहिए इंसान के अंदर. ನೋಡಿ ಗೈಸ್, ಇದು ಬೇಕನ್ನೋದು. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವಾಗ ಎಲ್ಲ ಕಡೆ ತಿರುಗಾಡಿ ಬಂದಂತೂ ಆಯ್ತು. ಇವಾಗ ನಮ್ಮದು 1 ಗಂಟೆಗೆ ಊಟದ ಟೈಮಿಗೆ ಸದ್ಯ ನಮ್ಗೆ ಊಟ ಬೇಕೀಗ. ಊಟ ಅಲ್ಲಕ್ಕಿನಲ್ಲಿ ರೊಟ್ಟಿ ಊಟ ಅಂತ ಉಣ್ಣಲ್ಲ, ಸ್ವಲ್ಪ ಐತಲ್ಲ ಈ ಹಸಿವಿಲ್ಲ ಅದಕ್ಕೆ ಒಂದಿಷ್ಟು ಏನಾದರೂ ಎಗ್ ರೈಸ್ ತಿನ್ನೋಮಂತ ಬಂದೀವಿ. ಇಲ್ಲಿ ಫೇಮಸ್ ಸ್ವಲ್ಪ ಹವಾ ಕಮತ್ ಜನ್ಮಕ್ಕೆ ಹೋಗೋ ಒಂದು ಚಾಲೆಂಜ್ ತೊಗೊಂಡಿನಿ ನಾನು. ಬಿಜಾಪುರದಾಗ ಇವತ್ತು 0 ರೂಪೀಸ್ ಒಳಗೆ ಸರ್ವೆ ಮಾಡಬೇಕು, ಅಂದರೆ 1 ರೂಪಾಯಿ ಇಲ್ಲ ನನ್ನ ಹತ್ರ. ಈಗ ಏನಾರು ಊಟ ಕೊಡ್ತೀನಿ ನನಗೆ? ಕೊಡ್ತೀನಿ. ಒಂದು ಪ್ಲೇಟ್ ಎಗ್ ರೈಸ್ ಗೈಸ್. ನೋಡ್ರಿ ಗೈಸ್, ನಮ್ಗೆ ಪ್ರೀತಿ ಭಾಳ ಮಾಡ್ತಾರೆ ನಮಗೆ. ಎಲ್ಲ ಕಡೆ ಹೋದ್ರೂ ಎಲ್ಲಿ ಒಂದಲ್ಲಿ ಇಲ್ಲ ಅಂತ ಹೇಳಿಲ್ಲ. 1 ಪ್ಲೇಟ್ ಎಗ್ ರೈಸ್ ಹೇಳಿವಿ, ಬನ್ನಿ ಎಗ್ ರೈಸ್ ತಿನ್ನೋಮಂತ. ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಮೀನಾಕ್ಷಿ ಚೌಕ್ ಹತ್ರ ಇಲ್ಲಿ ಕರ್ನಾಟಕ ಎಗ್ ರೈಸ್ ಅಂತದ, 1 ನಂಬರ್ ಮಾಡ್ತಾರೆ. ನಾವು ತಿಂದ್ರೆ ಇಲ್ಲಿ ತಿಂತೀವಿ. ಬನ್ನಿ ಅಣ್ಣ ಮಾಡೋಣ. ನಾನು ಎಗ್ ರೈಸ್ ತಿನ್ನಾಕ ಬಂದೆ, ನಾ ಭಾರಿ ಮಾಡ್ತಾರ ಅಂತ ಹೇಳಿ ಇಲ್ಲಿ ಮತ್ತೆ ಫುಲ್ ಬಾರಿನಕ್ಕಿನ ಭಾರಿ ಮಾಡ್ತಾರನ ಇಲ್ಲಿ, ಹಾಂ ಭಾರಿ ಸೂಪರ್ನ. ಹಾಂ ಮತ್ತೆ ಯಾರು ಮಾಡಿ ಬರದ ಹಂಗ್ ಮಾಡ್ತಾರ ಇಲ್ಲಿ ಎಗ್ ರೈಸ್. ಮತ್ತೆ ಎಗ್ ರೈಸ್ ಅಂತ ಹೇಳು. ಎಗ್ ರೈಸ್ ಮಾಡ್ತಾರೆ ಅಂದ್ರೆ ಏನ್ ತಿಳ್ಕೊಬೇಕು ನಮ್ಮ ಜನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಗೈಸ್ ಎಗ್ ರೈಸ್ ಅಂತೂ ಸಿಕ್ತು ನೋಡ್ರಿ. ಇಲ್ಲಿ ಎಗ್ ರೈಸ್ ಮಾಡಿಕೊಟ್ರು ಫ್ರೀದಾಗ. ಬನ್ನಿ ಇವಾಗ ಎಗ್ ರೈಸ್ ಟೇಸ್ಟ್ ಮಾಡೋಮಂತ. ಟೇಸ್ಟ್ ಮಾಡೋಕ್ಕೇನದ ಫ್ರೀದಾಗ ಅದಲ್ಲ, ಚಂದ ಹತ್ತಿ ಆಗ್ತದೆ. ಫ್ರೀದಾಗ ಇದ್ದಿದ್ದು ಟೇಸ್ಟ್ ಹತ್ತೇ ಬೇಕಲ್ಲ, ಸುಡ ಆಗ್ತದ. ತಿನ್ಕೆ ಸಿಗ್ತೀನಿ ಅಂತ ಗೈಸ್ ನಿಮಗೆ. ಈ ಚಾಲೆಂಜ್ ಕಂಪ್ಲೀಟ್ ಆಯ್ತು ಇವಾಗ ಮಧ್ಯಾಹ್ನದು. ಇವಾಗೈತೆ ನೈಟ್ ಅಷ್ಟು ಉಳಿದಿದ್ದು ಗೈಸ್. ಊಟ ಅಂತೂ ಆಯ್ತು. ಈಗ ಊಟ ಅಲ್ಲಕ್ಕೆ ಎಗ್ ರೈಸ್ ಸಪಸಟ್ ಮಾಡಿದ್ವಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ಸ್ ಗೈಸ್. ನಾ ಫಸ್ಟ್ ಚಾಲೆಂಜ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಥಿಂಕಿಂಗ್ ಇತ್ತು, ಇದೆಲ್ಲ ಆಗ್ತದೇನಿಲ್ಲ ಅಂತ ಹೇಳಿದ್ರೆ. ಬಟ್ ಇವಾಗ ಹುರುಪ್ ಬಂದದ. ನೆಕ್ಸ್ಟ್ ಆಯ್ತಲ್ಲ ಬಿರಿಯಾನಿ ಕೇಳ್ಕೊಂಬಂತ. ಸಂಜೆ ಊಟ ಸೀದಾ ಬಿರಿಯಾನಿನೇ. 2000 years later. ಗೈಸ್
ಗಾಯ್ಸ್ ಮುಂಜಾನೆಯಿಂದ ನಾಯಿ ತಿರುಗಾಡ್ದಂಗೆ ತಿರುಗಾಡಿವಿ ಒಂದು 0 ರೂಪೀಸ್ ಒಳಗೆ. ಏನು ಮಾಡ್ತೀರಿ, ಹೈರಾಣ ಆಗ್ಯದ, ಅದು ಇದು ತಿಂದು ಹೊಟ್ಟೆಲ್ಲ ಹಾಳಾಗ್ಯದ. ಈಗ ಅಷ್ಟಾದರೂ ಲಾಸ್ಟ್ ನೈಟ್ ಡಿನ್ನರ್ ಇವಾಗ ಊಟದ ಟೈಮ್. ಅದ್ರ ಸಲಿಂದ ಇವಾಗ ಎಲ್ಲಿ ಹೋಗ್ಬೇಕಂತ ತಿಳಿಯಲ್ಲ, ಹಸುವಾಗ್ಯದ ಈಗ ಸಿಕ್ಕಾಪಟ್ಟೆ. ಬೆಳಗ್ಗೆ ರೈಸ್ ಸಾಂಬಾರು ಮತ್ತು ಎಗ್ ರೈಸ್ ಅದೇನು ಅಲ್ಲಿಗೆ ಸಮಾಪ್ತಿ ಆಯ್ತದು. ತಿರುಗಿ ಬಂದೊಂದು ಸ್ವಲ್ಪ ರೆಸ್ಟ್ ಮಾಡೀವಿ. ಈಗ ಐತಲ್ಲ ಗೈಸ್, ಇಲ್ಲಿ ಮೊಮೋ ಸ್ಟಾಲ್ಗಳದಾವ. ಸೊ ಬನ್ನಿ ಕೇಳೋಣ ಅಂತ. ಬಾಯ್, ಇದನ್ನ 1 रुपये भी नहीं मेरा पास, पूरे दिन से 1 रुपये भी नहीं है. मुझे अब खाना खाने का मन है. क्या कुछ फ्री में खिला सकते क्या? फ्री में कैसे मिलता? फ्री में नहीं मिल सकता. फ्री में नहीं मिल सकता. हाँ, ಫ್ರೀ में तो नहीं मिल सकता. ಗೈಸ್, ಫ್ರೀಮ್ದಾಗಂತೂ ಸಿಗಲ್ಲ ಅಂತ ಹೇಳಕತ್ತಾರ. ಬನ್ನಿ ಇವಾಗ ಐತೆ ನೆಕ್ಸ್ಟ್ ಸ್ಟಾಲಿಗೆ ಹೋಗಂತ. ನೆಕ್ಸ್ಟ್ ಸ್ಟಾಲಿಗೆ ಥ್ಯಾಂಕ್ ಯು ಬಾಯ್. ಇಲ್ಲಿಗೆ ಭಾಳ ಅದಪ್ಪ ಕೇಳೋಕೆ ಆಸೆ ಅನಿಸ್ತೆ. ब्रो एक वीडियो बनाना था, यूट्यूब में वीडियो बनाता हूँ मैं, उतना नहीं आट गाँव रहा बड़ा. मेरे पास 1 रुपये भी पैसा नहीं है. ऐसे चैलेंज है मैं 24 डेज. रात तक क्या भी पैसे नहीं हाँ, फ्री में ट्रैवलिंग खिला सकते हैं. वो वेज का पनीर का खिला देंगे. खिला देंगे. ठीक है. पनीर ತಿನ್ನಿಸ್ತಾರ ಪನೀರ್ ನೋಡಿ ಗಾಯ್ಸ್, ಅಲ್ಲಿ ಕೇಳಿದ್ವಿ ಇಲ್ಲ ಅಂತ ಹೇಳಿದ್ರು ಅವರು. ಇಲ್ಲಿ ಪನ್ನೀರ್ ತಿನ್ನಿಸ್ತೀನಿ ಅಂತ ಹೇಳಿದ್ರು. ಬನ್ನಿ ಗಾಯ್ಸ್, ಭಯ ಪ್ಲೇಟ್ ಲಗಾನ. हाँ 1 प्लेट लगा रहे हैं. छोटे ಪ್ಲೇಟ್ ಜಾದ ಹೋಗ್ತಾನೆ. ಬಿಜಾಪುರ ಒಳಗೆ ಫುಲ್ ಡೇಸ್ ಏನು ಅಮೌಂಟ್ ಇಲ್ಲಾರ್ದೆ ಮತ್ತು ನಾವು ಟ್ರಾವೆಲ್ ಊಟ ಗೀಟ ಎಲ್ಲ ಮಾಡೋಕೆ ನಡೀತಂದೆ. ಇರ್ಬೋದು, ಇರಂಗಿಲ್ಲ, ನಡಲ್ಲ ಅಂದು ಯಾರು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಜಾಸ್ತಿ ಜನ ಗಾಯ್ಸ್ ಅದೇ ಎಕ್ಸ್ಪೆರಿಮೆಂಟ್ ಮಾಡಕತ್ತೀವಿ ನಾವು. ಯಾರು ಒಳ್ಳೆ ಮನುಷ್ಯವ್ರು ಇದ್ರು ಅಂದ್ರೆ ಒಳ್ಳೆ ಮನುಷ್ಯ ಇತ್ತಂದ್ರೆ ತಿನ್ನಿಸ್ತಾರೆ. ಗಾಯ್ಸ್ ಗೊತ್ತಲ್ಲ, ಇಲ್ಲಿ ಬಿಜಾಪುರದಾಗ ಬಂತು ನೋಡ್ರಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಭಯ್ಯ. भैया यहाँ मुझे फ्री में क्यों खिलाए? तो हो गया, मुझे आपका पसंद आया इसलिए खिलाया. ಸುಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವಲಿ. Yeah, boy. ये कितना का है भैया? ಥ್ಯಾಂಕ್ ಯು ಸೊ ಮಚ್ ಭಯ್ಯ. ನೋಡ್ರಿ ಗಾಯ್ಸ್, ಇಲ್ಲಿ ಹಂಗೆ ಐತಲ್ಲ ಫ್ರೀದಾಗ ಪ್ರಮೋಷನ್ ಮಾಡ್ಕೊಂಬಿಡೋದು, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡೋದು. ಥ್ಯಾಂಕ್ ಯು ಸೊ ಮಚ್ ಭಯ್ಯ. ಫ್ರೀದಾಗ ಮೊಮೋಸ್ ಕೊಟ್ಟೋದ್ರು 120 ರೂಪೀಸ್. ಇದಕ್ಕೆ ಇದು ಫ್ರೀದಾಗ ಕೊಟ್ಟೋದ್ರು. ಎಷ್ಟ್ರ ಮೇಲೆ ತಿಳ್ಕೊರಿ ನೀವು. ನಮ್ಮ ಬಿಜಾಪುರ ಬೆಣ್ಣೆ ಅಂತ ಹೇಳಿಕೆರೆ. ಬನ್ನಿ ಗಾಯ್ಸ್, ಇವಾಗ ಮೊಮೋಸ್ ತಿನ್ನಮಂತ ನೋಡ್ರಿ. ಮೊಮೋಸ್ ತಿಂತಾ ಇದ್ದೀನಿ ಈಗ. ಮೊಮೋಸ್ ತಿನ್ನಂಬರಿ, ನೀವು ತಿನ್ನಿರಿ. ಫ್ರೀದಾಗ ಮೊಮೋಸ್ ತೇರ ಚಂದ ಪಾಪ. ಅಲ್ಲಿ ಮೊಮೋಸ ತಿಂದುಬಿಟ್ಟು ಆಮೇಲೆ ಸಿಗ್ಬೇಕು ವೇಟ್ ಗಾಯ್ಸ್. ಮೊಮೋಸ್ ಅಂತೂ ತಿಂದಾಯ್ತು. ಇವಾಗ ಭಯ ಬಂದಾರ ನೋಡ್ರಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ಮೊಮೋಸ ಚಂದ ಇತ್ತು ಗಾಯ್ಸ. ಆ್ಯಂಡ್ ನೀವು ತಿನ್ಬೇಕಂದ್ರೆ ಇಟಗಿ ಪೆಟ್ರೋಲ್ ಬಂಕ್ ಬಲ್ಲಿ ಹತ್ರನೇ ರೋಡಿಗೆ ಅದ. ಇಲ್ಲಿ ಸರ್ಕಾರ ದವಾಖಾನೆ ವಾಟರ್ ಟ್ಯಾಂಕ್ ಅದಲ್ಲ, ವಾಟರ್ ಟ್ಯಾಂಕಿಂದ ಇಲ್ಲೇ ಕೆಳಗೆ ಇರ್ತದ. ವಾವ್ ಮೊಮೋಸ್ ಅಂತ ಹೇಳಿಕ್ಯಾರೆ ನೋಡ್ರಿ. ಬಂದು ತಿನ್ನಿರಿ. ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಅದ, 1 ನಂಬರ್ ಅದ. ಬನ್ನಿ ಒಂದು ಸಲ ತಿನ್ನಿರಿ ಅಷ್ಟೇ, ಟ್ರೈ ಮಾಡಿರಿ ಗಾಯ್ಸ್. ಇವಾಗ ಇಲ್ಲಿ ಮೊಮೋಸ್ ಅಂತೂ ತಿಂದಾಯ್ತು. ಮೊಮೋಸ ಅದೇನು ಅಷ್ಟೊಂದು ಹೊಟ್ಟೆ ತುಂಬಲ್ಲ, ಯಾಕಂದ್ರೆ ನೈಟ್ ಟೈಮಿಗೆ ಅಂತ ಮೊಮೋಸ್ ಅದು ಸ್ನ್ಯಾಕ್ಸ್ ಟೈಪ್, ಅದು ಅಷ್ಟೊಂದು ಜಾಸ್ತಿ ಹೊಟ್ಟೆ ತುಂಬಲ್ಲ. ಬಟ್ ಇವಾಗ ಐತಲ್ಲ, ಅಲ್ಲಿ ಮುಂದೆ ಹೋಟೆಲ್ಗಳದಾವ, ಅಲ್ಲಿ ಹೋಗ್ಬೇಕಂತೇಳಿ ಆಟೋಗೆ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಇಲ್ಲೇ ಇಟಗಿ ಪೆಟ್ರೋಲ್ ಬಂಕ್ ಭಾಳ ದೂರ ಆಗಲ್ಲ, ಮತ್ತು ಅವ್ರಿಗೆ ಯಾಕೆ ತಕ್ಲೀಫ್ ಕೊಡೋದು. 68 ಜಾಗ ಅದ, ನಡ್ಕೋತ ಹೋಗಮ್ಮ. ಬನ್ನಿ ಗಾಯ್ಸ, ಇಲ್ಲಿ ಹೋಗಿ ಮುಂದಲ್ಲಿ ಹೋಟೆಲ್ಗಳದಾವ, ಅಲ್ಲಿ ನೀವು ಕೇಳಮ್ಮಂತ ಫ್ರೀದಾಗ ಸಿಗ್ತದೆ ಏನಿಲ್ಲ ಅಂತ ಹೇಳಿಕ್ಯಾರ. ಸಿಕ್ತಂದ್ರೆ ಅಲ್ಲಿ ಒಂದಿಷ್ಟು ಶಿಸ್ತಾಗಿ ಪೆಟ್ ಪೂಜೆ ಮಾಡ್ಕೊಳಮ್ಮಂತ. ಲೆಟ್ಸ್ ಗೋ ಗಾಯ್ಸ್. ಬನ್ನಿ ಕ್ಯಾಮ್ರಾಮನ್ ಬರ್ರಿ ಹೋಗೋಣ ಬರ್ರಿ ಗಾಯ್ಸ್. ಬನ್ನಿ ಇವಾಗ ನಡ್ಕೋತ ಹೊಂಟಿನಿ. ಈಗ ಇಟಗಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ಹೋಟೆಲ್ಸ್ಗಳದಾವ. ಇವಾಗ ಐತಲ್ಲ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ನಾನ್ ವೆಜ್ ಹೋಟೆಲಿಗೆ ಹೋಗಿ ಕೇಳ್ಬೇಕು. ನನ್ನ ಪ್ಲ್ಯಾನ ಇಲ್ಲಿ ವೆಜ್ ಮೊಮೋಸ್ ಅಂತ ತಿಂದಾಯ್ತು, ಪನ್ನೀರ್ ಮೊಮೋಸ್. ಅದ್ರ ಸಲಿಂದಕ್ಕೆ ನೆಕ್ಸ್ಟ್ ಐತಲ್ಲಿ ಮುಂದೆ ಅಲ್ಲೊಂದು ಹೋಟೆಲ್ಗಳದಾವ. ಹೋಟೆಲ್ಗಳದಾಗ ಕೊಡ್ತಾರೋ ಇಲ್ಲ ಐ ಡೋಂಟ್ ನೋ ಗೈಸ್. ಯಾರ ಮನ್ಸು ಮುಖ ನೋಡಿ ಹೇಳಿಲಕ್ಕೆ ಬರಲ್ಲ, ಅವರು ಒಳಗಿನ ಮನ್ಸು ಯಾವ ಥರ ಇರ್ತಾನೋ ಗೊತ್ತಿಲ್ಲ. ಅದಕ್ಕೆ ಗೈಸ್ ನಾನ್ ವೆಜ್ ಹೋಟೆಲ್ದಾಗ ಕೊಡಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಏನಾಗುತ್ತೆ ನೋಡೋಣ, ಟ್ರೈ ಮಾಡಮಲ್ಲ. ಟ್ರೈ ಮಾಡೋಕ್ಕೆ ನಮ್ದೇನು ಗಂಟು ಹೋಗಲ್ಲ. ಬನ್ನಿ ಗೈಸ್, ಇವಾಗ ಹೋಗುವ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಂಗಲ್ಲತ್ತ ನನಗೆ. ಐಸ್ ಕ್ರೀಮ್ ಅಂಗಡಿ ಒಂದಿಷ್ಟು ಇಲ್ಲಿ ಐಸ್ ಕ್ರೀಮ್ ಅಂಗಡಿ ಅದಿಲ್ಲ, ಫಾಲೂದ ಅಂಗಡಿ. ಜಸ್ಟ್ ಕೇಳೋಮಂತ ಏನಂತಾರೆ ಅನ್ನೋದು ನೋಡೋಣ ಬನ್ನಿ, ಏನಂತಾರೆ ಅನ್ನೋದು. ಇಲ್ಲೈತೆ ನೋಡ್ರಿ, ಫಾಲೂದ ಅಂಗಡಿ ಅದ, ಅಲ್ಲಿ ಥರ ಒಂದಿಷ್ಟು ಕೇಳೋಮಂತ ಕೊಡ್ತಾರೋ ಇಲ್ಲೋ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕಂತ ನಮ್ಮ ಪ್ಲ್ಯಾನ್. ಅದಕ್ಕೆ ನಿಮಗೆ ಕೇಳಾಕತ್ತಿ, ಫ್ರೀದಾಗ ಐಸ್ ಕ್ರೀಮ್ ಸಿಗ್ತದ, ಕೊಡ್ತೀರಿ ನಮಗೆ? ಒಂದು ಹಾಂ ಕೊಡ್ತೀರಿ, ಕೊಡ್ರಿ ಗಾಯ್ಸ್.
ಐಸ್ ಕ್ರೀಮ್ ಡನ್ ಆಯ್ತು. ಐಸ್ ಕ್ರೀಮ್ ತಿನ್ನೋದು ಬರೀ ಒಂದು ಡನ್. ಟ್ಯಾಂಕ್ ಹೆಚ್ಚಿನ ಗೈಸ್ ಅಣ್ಣ ಒಂಥರ ಮುಖ ಮಾಡಿದ್ದ. ಇವಾಗ ಏನು ಹೇಳೋದಿಲ್ಲ, ಮುಂದೆ ಕ್ಯಾಮ್ರಾ ಹಿಡ್ದು ಕೊಡೋತ್ತೆ ಹೆಂಗೆ ಹೇಳತ್ತಿರ ಕೊಡಕತ್ತಾರ ಐಸ್ ಕ್ರೀಮ್. ಇವಾಗ ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ನೋಡಿ ಗಾಯ್ಸ್ ಐಸ್ ಕ್ರೀಮ್ ಅಂತ ಕೊಟ್ರಣ, ಥ್ಯಾಂಕ್ಸ್ ಅಣ್ಣ. ನೋಡಿರಿ ಗಾಯ್ಸ್ 10 ರೂಪಾಯಿ ಐಸ್ ಕ್ರೀಮ್ ಅಂತಿದ್ದು. ಐಸ್ ಕ್ರೀಮ್ ತಿನ್ನೋ ಬರೀ ಎಲ್ಲ ಊಟ ಆಗಿನ ತಿನ್ಬೇಕನ್ನೋ ಪ್ಲ್ಯಾನ್ ಇತ್ತು, ಬಟ್ ಅಲ್ಲಿ ಸಿಗೋದನ್ನ ಡೌಟ್ ಅದ. ಅದಕ್ಕೆ ಇದ್ರ ಮೇಲೆ ಲಾಸ್ಟ್ ಆದ್ರೆ ಆಗ್ಬೋದು. ನೋಡೋಣ ಬನ್ನಿ, ಏನೋ ತಿನ್ಕ್ಯಾರ ಹೋಗಮಂತ. ಚಲೋ ಇವಾಗ ಅಲ್ಲಿಂದ ನಡ್ಕೋತು ಬಂದೀವಿ. ಈಗ ಮುಂಜಾನೆ ಬರೀ ತಿರ್ಗದ ಆಗ್ಯದ ಆಟೋದಾಗ. ಈಗ ನಡಿಲಿಕತ್ತೀನಿ, ಯಾಕಂದ್ರೆ ಈಗೂ ಗಾಡಿ ಆಟೋ ಬೇಡ್ದು ಅಂದ್ರೆ ನಮ್ಗೆ ಸರಿ ಅನ್ಸಲ್ಲ ಗೈಸ್, ಭಾಳ ದೂರ ಇಲ್ಲ. ಅದಕ್ಕೆ ಸ್ವಲ್ಪ ಸ್ಟೆಪ್ಸ್ಗಳು ನೋಡಿದ್ವಿ ಅಂದ್ರೆ ನಡೀತದ. ಅದು ಮೊಮೋಸ್ ಐತಲ್ಲ, ಇಲ್ಲೆಲ್ಲ ಸಂಡೆ ಸಿಗ್ಬಿದ್ದಂಗೆ ಅದು ಹೊಟ್ಟೆಗೆ ಇಷ್ಟೇ. ಅದು ಮೊಮೋಸ್ ನಮ್ಮ ಸಾತ ನಿಮಗೆ ಓದ್ತದ. ಬರೀ ಇವಾಗ ಐತಲ್ಲ ಅಲ್ಲಿ ಊಟ ಕೇಳಕ್ಕೆ ಹೋಗ್ಬೇಕು. ಇಲ್ಲೊಂದು ದಾಬಾ ಅದ, ಬನ್ನಿ ಗೈಸ್. ಇವಾಗ ಇಲ್ಲೊಂದು ಹೋಟೆಲ್ ಅದ, ಹೋಟೆಲ್ದಾಗ ಜಸ್ಟ್ ಕೇಳಮಂತ. ಅವ್ರು ಕೊಡ್ತಾರಿಲ್ಲ ಗೊತ್ತಿಲ್ಲ, ಇಂಥ ದೊಡ್ಡ ಹೋಟೆಲ್ಗಳ್ದಾಗಂತೂ ಕೊಡೋದು ಡೌಟ. ಅದಕ್ಕೆ ಜಸ್ಟ್ ಟ್ರೈ ಮಾಡಮಂತ. ಬರ್ರಿ ಇಲ್ಲಿ ಓನರ್ ಕುಂತಾರೆ, ಕೇಳಮಂತ. ಅಂಕಲ್ ರೀ, ಊಟಕ್ಕೆ ಏನಾದ್ರು ಫ್ರೀದಾಗ ಸಿಗ್ತದೆ ನಿಮ್ಗೆ ಕೇಳಕ್ಕೆ ಬಂದಿರಿ? ಊಟಕ್ಕೆ ಫ್ರೀದಾಗ ಏನಾದ್ರು ಸಿಗ್ತದೆ ಅಂತ ಕೇಳಕ್ಕೆ ಬಂದಿರಿ? ಫ್ರೀದಿಂದ ಹಾಂ ರೀ, ಫ್ರೀದಿಂದ ಏನೂ ಸಿಗಂಗಿಲ್ಲ. ಫ್ರೀದಿಂದ ಏನು ಸಿಗಲ್ಲ ರೀ? ಫ್ರೀದಿಂದ ಏನು ಸಿಗಲ್ಲ ಗೈಸ್, ಹೇಳಿಲ್ಲ ನಿಮ್ಗೆ? ಫ್ರೀದಿಂದ ಎಲ್ಲಿ ಸಿಗಂಗಿಲ್ಲ ರೀ. ಫ್ರೀದಾಗ ಏನು ಸಿಗಲ್ಲ ರೀ ಗೈಸ್, ಹೇಳಿಲ್ಲ? ಫ್ರೀದಾಗ ಏನು ಸಿಗಲ್ಲ ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ಐತಲ್ಲ ಗೈಸ್, ನೋಡೋಮಂತ ಬರ್ರಿ. ಫ್ರೀದಾಗಂತೂ ಸಿಗಲ್ಲ, ದೊಡ್ಡ ಹೋಟೆಲ್ಗಳದಾಗ ಸಿಕ್ಕರಲ್ಲೇ ಸಣ್ಣ ಸ್ಟಾಲ್ಗಳದಾಗ ಅಷ್ಟು ಸಿಗ್ತದೆ ಫ್ರೀದಾಗ. ಲೆಟ್ಸ್ ಗೋ, ಟ್ರೈ ಮಾಡಮಂತ ನಮ್ಮ ಕೈಯಿಂದ. ಉಪವಾಸ ಬೆಳೆದಾಗಲ್ಲ ಇವು, ಅದಕ್ಕೆ ಸಿಗಲಿಲ್ಲ ಅಂದ್ರೆ ಲಾಸ್ಟಿಗೆ ಉಪವಾಸ ಮುಕ್ಕೋಬೇಕಾಗತ್ತೆ. ಅದಕ್ಕೆ ಗೈಸ್ ಬನ್ನಿ ತೋರಿಸ್ತೀನಿ ನಿಮ್ಗೆ. ಈಗ ನೆಕ್ಸ್ಟ್ ಹೋಟೆಲ್ ಹೋಗಮಂತ. ಅಲ್ಲಿ ಲಾಸ್ಟ್ ಹೋಟೆಲ್ ನೋಡ್ತೀನಿ. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ ಗೈಸ್, ಅದು ಒಂಥರ ಹಿಂಗೆ ಹಿಂಡ್ಲಾಕತ್ತದ ಮುಂಜಾನೆಯಿಂದ. ನಿಮ್ಗೋಸ್ಕರ ಅದೈತಲ್ಲ ಮರೆ ಮಾಚಿ ವಿಡಿಯೋ ಮಾಡಕತ್ತೀನಿ. ಬಟ್ ಲಾಸ್ಟ್ ಒಂದು ಟ್ರೈ. ಇವಾಗ ರಿತಾಜ್ ಹೋಟೆಲ್ ಬಂದೀವಿ, ಅಂದರೆ ಫ್ರೀ ಊಟ ಕೇಳೋದು. ಅದಕ್ಕೆ ನಾವು ಒಳಗಡೆ ಹೋಗಿನ ಇಲ್ಲೇ ಹೊರಗಿಂದನೇ ಕೇಳಮಂತ ನಾನು ಪ್ಲ್ಯಾನ. ಬಟ್ ಒಳಗೆ ಹೋಗಿ ಕೇಳಿ ಬರಮಂತ ಬರ್ರಿ ಒಂದು ಸಲ. ಏನಂತಾರ ಅನ್ನೋದು, ಕಸ್ಟಮರ್ ಭಾಳ ಅದಾರ ಗೈಸ್, ಅವ್ರ ಮುಂದೆ ಕೇಳಕ್ಕೆ ಒಂಥರ ಮುಜುಗರ. ಅಂದ್ರೆ ನಿಮಗೋಸ್ಕರ ಟ್ರೈ ಮಾಡಕತ್ತೀನಿ. ಅಣ್ಣ ನಾನು ಬೆಳಗ್ಗೆಯಿಂದ ಒಂದು ಚಾಲೆಂಜ್ ತೊಗೊಂಡಿನಿ. 24 hours 0 rupees ಒಳಗೆ ಬಿಜಾಪುರದಾಗ ಇರ್ಬೋದೇನಂತ ಹೇಳಿಕೆರೆ. ಅಂದರೆ 1 ರೂಪಾಯಿ ಇಲ್ಲ ನಮ್ಮ ಹತ್ರ. ಆ ಥರ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸರ್ವೈವ್ ಮಾಡೀನಿ. ಟ್ರಾವೆಲ್ ಇರ್ಬೋದು, ಎಲ್ಲ ಇರ್ಬೋದು ಮಾಡೀನಿ. ಇವಾಗ ನೈಟ್ ಊಟದ ಟೈಮ, ಅದಕ್ಕೆ ನನ್ನ ಹತ್ರ 1 ರೂಪಾಯಿ ಇಲ್ಲ. ಏನಾದ್ರು ಊಟಕ್ಕೆ ಸಿಗ್ತದೆ ಅಂತ ಕೇಳಕ್ಕೆ ಬಂದೀನಿ. ಕೊಡ್ತೀರ ಊಟಕ್ಕೆ? ಗೈಸ್ ನೋಡ್ರಿ ಗೈಸ್, ದೊಡ್ಡ ಹೋಟೆಲ್ದಾಗ ಸಿಗಲ್ಲ ಅಂತೇಳಿ ಅಲ್ಲಿ ಹೊರಗ್ಲಿಂದ ಮಾತಾಡ್ಕೊತ ಬಂದೀವಿ ನಾವು. ದೊಡ್ಡ ಹೋಟೆಲ್ಗಳ್ದಾಗ ಏನು ಕೊಡ್ತಾರಪ್ಪ ಫ್ರೀದಾಗ ಅಂತೇಳಿಗ್ಯಾರ. ಇಲ್ಲಿ ಹಣ ನೋಡಿದ್ರೆ ಫ್ರೀದಾಗ ಊಟ ಕೊಡ್ತಾರೆ ಅಂತ ಹೇಳಿ. ಫ್ರೀದಾಗ ಸಿಗುತ್ತಾ? ಫ್ರೀದಾಗ ಕೊಡ್ತೀವಿ ಫ್ರೀದಾಗ. ನೋಡ್ರಿ ಗೈಸ್, ಭರೋಸೆ ಮೇಲೆ ನಮ್ಮ ಕೂನ ಹಿಡಿದು ಬಿಡ್ತಾರೆ ಗೈಸ್. ಅದೇ ಒಂದು ಅಜ್ಜಿಗೆ ಮನೆ ಏನು ಅಷ್ಟು ಹಚ್ಚಣ ಒಂದು ಪ್ಲೇಟ್. ಏನು ಬೇಕು ರೀ? ಏನು ಕೊಡ್ತಾರೆ ಕೊಡ್ರಿ ನಿಮ್ಮ ಕಡೆ ಬಿಟ್ಟು ಕೊಡ್ರಿ, ಬಿರಿಯಾನಿ ಕೊಡ್ರಿ. ಬನ್ನಿ ಗೈಸ್, ಈಗ ಐತಲ್ಲ ರಿತಾಜ್ ಒಳಗಡೆ ಊಟ ಕೊಡೋಕೆ ರೆಡಿ ಆಗ್ಯಾರ. ಇಲ್ಲಿ ಐತಲ್ಲ ಬರೀ ಕೂತಿಲ್ಲ ಕೂತಿಲ್ಲ ಮತ್ತು ಗೈಸ್ ಸಿಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ನಾವು ಓನರ್ ಸಿಗುತ್ತಾ, ನಿಮ್ಗೆ ಮೇಲೆ ವಿಶ್ವಾಸ ಅದ ಉಂಡ್ರಿ ಅಂತೇಳಿ ಕುಂದಿಸ್ತಾರೆ ಗೈಸ್. ನೋಡಿರಿ, ಜನರು ಪ್ರೀತಿ ಗಳಿಸಿವಂತ ಇವಾಗ ಗೊತ್ತಾಗತ್ತದ. ಎಲ್ಲ ಕಡೆ ಮುಖದಿಂದ ಫ್ರೀದಾಗ ಕೊಡಕತ್ತಾರೆ ಎಲ್ಲ ಕಡೆ. ಅಂದರೆ ಜಾಸ್ತಿ ಜನ ಕೊಡಲ್ಲ, ಹೋಟೆಲ್ ಇದ್ದ ಅಲ್ಲಿ ಇಂಥ ದೊಡ್ಡ ಹೋಟೆಲ್ ಇದ್ದಲ್ಲಿ ಬಿಸ್ನೆಸ್ನ. ಬಟ್ ಕೊಡಕತ್ತಾರ ಅಂತ ಅರ್ಥ ಮಾಡ್ಕೊಂಡು ಬನ್ನಿ ಇವಾಗ ಊಟ ಮಾಡೋಣಂತ. ನೋಡ್ರಿ ಗೈಸ್, ಕೊಟ್ಟು ಅವರೇ ಹಾಕಕತ್ತಾರ. ನನಗೇ ಒಂಥರ ಹಾಲಾಗತ್ತದ. ಫಸ್ಟ್ ಟೈಮ್ ಈ ಥರ ತೊಗೊಂಡಾಗತ್ತಿದ್ದಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿವರೆಗೂ ನಾವು ಈ ಥರ ಮಾಡಿಲ್ಲ. ಫಸ್ಟ್ ಟೈಮ್ ಆ್ಯಂಡ್ ಬಿಜಾಪುರದಾಗ ಇಲ್ಲಿವರೆಗೂ ಯಾರು ಈ ಥರ ಮಾಡಿಲ್ಲ. ನಾವು ಒಂಥರ ಮುಜುಗರ ಗೈಸ್. ಬನ್ನಿ ಇವಾಗ ಐತಲ್ಲ ತಿನ್ನೋಣ. ನೋಡಕತ್ತಾರ ಅಂದರು ನಾಚಿಗಿಬಿಟ್ಟು ನಮ್ಮ ಗೈಸ್, ನಾವು ನಾಚಿಗಿಬಿಟ್ಟು ಇವತ್ತೊಂದು ದಿನ ನಿಮ್ಗೋಸ್ಕರ ನಾಚಿಬಿಟ್ಟು ಊಟ ಅನ್ನೋದು ಏಕ್ ನಂಬರ್ ಗೈಸ್. ಗೈಸ್ ಬಿರಿಯಾನಿ ಅಂತ ತಿಂದೈತಿ ಇವಾಗ. ಏಕ್ ನಂಬರ್ ಇತ್ತು ಟೇಸ್ಟ. ಬರೀ ಅಣ್ಣ ಕೇಳಮಂತ ಯಾಕೆ ಕೊಟ್ಟರು ಬಿರಿಯಾನಿ ನಮ್ಗೆ ಅಂತ ಹೇಳಿದ್ರೆ. ಅಣ್ಣ ಹೆಂಗೆ ಕೊಟ್ರಣ್ಣ? ಹಿಂಗೆ ಫ್ರೀದಾಗ ಕೊಡ್ರಿ. ನೀವು ರೆಗ್ಯುಲರ್ ಬರ್ತೀನಿ ನಮ್ಮ ಕಡೆ, ಪರಿಚಯ ಅದೇ ಕೊಡು ಕಾಸು. ನೋಡ್ರಿ ಗೈಸ್, ಚಾಲೆಂಜ್ ಅಂತೂ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು 24 hours ಐತಲ್ಲ. 24 hours ಅಂದ್ರೆ ನೈಟ್ ಟೈಮ್ದಾಗ ಏನು ತಿನ್ನೋದಿಲ್ಲ, ಏನಿಲ್ಲ, ಮುಕ್ಕೊಳ್ಳೋದು ಇರ್ತದ. ಅದಕ್ಕೆ ಗೈಸ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ಫ್ರೀದಾಗ 1 ರೂಪಾಯಿ ಖರ್ಚು ಮಾಡಿದೆ. ಟ್ರಾವೆಲ್ ಆ್ಯಂಡ್ ಊಟ ಗೀಟ ಎಲ್ಲ ಆಯಿತು. ಬನ್ನಿ, ಥ್ಯಾಂಕ್ಸ್ ಅಣ್ಣ. ಮತ್ತೆ ಬರ್ರಿ, ಬರ್ತೀವಣ್ಣ, ನಾವೇನು ಇಲ್ಲೇ ಇರ್ತೀವಿ. ನಾವು ಬನ್ನಿ ಗಾಯ್ಸ್, ಇವಾಗ ಹೋಗೋಣ ಅಂತ ಮುಗೀತು. ಇವಾಗ ಮತ್ತೆ ಅಲ್ಲಿ ಹೊರಗೋಗಿ ಸಿಗ್ತೀನಿ ಅಂತ ಹೇಳ್ತೀನಿ ತಡ್ರಿ ನಿಮಗೆಲ್ಲ ತಿಳಿಸಿ.
ಗೈಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಜಸ್ಟ್ ಮನೆ ಬಂದೆ. ಇವತ್ತಿನ ದಿನ ಭಾಳ ಕೆಟ್ಟ ಕ್ರಿಟಿಕಲ್ ಇತ್ತು ಗೈಸ್. ಇಲ್ಲಿವರೆಗೂ ನಾನು ಯಾರ ಹತ್ರ ಈ ಥರ ಪುಕ್ಷಟೆ ಕೇಳಿಲ್ಲ ನಾನು. ಅಂದರೆ ನಮ್ಮವರೇ ಬೇರೆ ಹಿಂಗೆ ಹೋಟೆಲ್ದಾಗ ಹೋಗಿ ಕೇಳೋದು ಅದೆಲ್ಲ ನಾನು ಇಲ್ಲಿವರೆಗೂ ಮಾಡಿಲ್ಲ. ಬಟ್ ಒಂಥರ ಮುಜುಗರ ಇತ್ತು, ಅಂದ್ರೂ ಏನೋ ಒಂದು ಧೈರ್ಯ ಮಾಡಿಬಿಟ್ಟು ಮಾಡಿದೆ. ಆ್ಯಂಡ್ ಆಕಾಶ್ ಬ್ರೋ ಅವ್ರು ಭಾಳ ಹೆಲ್ಪ್ ಮಾಡಿದ್ರು, ನಂದು ಕ್ಯಾಮ್ರಾಮನ್ ಆಯ್ತು ಹೋಗಿ. ಹಾಗೆ ಗೈಸ್ ಆಕಾಶ್ ಬ್ರೋ ಅವ್ರು ಏನಾದರೂ ಇದೇ ಚಾಲೆಂಜನ್ನು ಮತ್ತೆ ಅವ್ರು ಮಾಡ್ಬೇಕಂತ ಏನಾದರೂ ನಿಮ್ಮ ತಲೆಗಿತ್ತಂದ್ರೆ, ನೀವು ನೋಡ್ಬೇಕನ್ನೋದು ಏನಾದರೂ ಇತ್ತಂದ್ರೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಅನ್ನೋದು ಇನ್ನೊಂದು ಪ್ಲ್ಯಾನ್ ಇತ್ತು, ಲಾಡ್ಜ್ ಒಳಗೂ ಹೋಗ್ಯಾರೆ ಸ್ಟೇ ಮಾಡ್ಬೇಕನ್ನೋದು, ಅದು ಫ್ರೀ ಒಳಗೆ. ಸೊ ಈ ಸೆಲ್ತಿ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಪಾರ್ಟ್ 2 ಏನಾದರೂ ಬೇಕಾದ್ರೆ ನೀವು ಕಾಮೆಂಟ್ ಮಾಡಿರಿ. ಪಾರ್ಟ್ 2 ಮಾಡೋ ಟೈಮ್ದಾಗ ಐತಲ್ಲ ಲಾಡ್ಜ್ದಾಗೂ ವಸ್ತಿ ಮಾಡಮಂತ ಫ್ರೀದಾಗ, ಅಂದರೆ ಕೇಳಮಂತ ಎಷ್ಟು ಲಾಡ್ಜ್ ಒಳದ ಅಷ್ಟು ಆದಷ್ಟು ಟ್ರೈ ಮಾಡೋವಂತ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಟಾರ್ಗೆಟ್ ಕೊಡ್ತೀನಿ ಗೈಸ್. ಲೈಕ್ ಟಾರ್ಗೆಟ್ ಬಂದುಬಿಟ್ಟು 300 ಲೈಕ್ ಹೊಡಿಬೇಕು. ಆದಷ್ಟು ಲೈಕ್ ಹೊಡಿತೀರಿ. ನೀವು ಎಷ್ಟು ಜನ ವೀಡಿಯೋಸ್ ನೋಡ್ತೀರಿ, ಒಂದಷ್ಟು ಲೈಕ್ ಹೊಡಿಯೋಕೆ ನಿಮ್ಗೆ ಲೈಕ್ ಹೊಡಿ, ನಮಗೆ ಮೋಟಿವೇಶನ್ ಬರ್ತದೆ ಗೈಸ್. ಓಕೆ ಗೈಸ್, ಇವತ್ತಿನ ಥಾಟ್ ಕೇಳ್ರಿ. ಎಲ್ಲವನ್ನು ಒಳ್ಳೆಯ ಹೃದಯದಿಂದ ಮಾಡಿ ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸಬೇಡಿ, ಆಗ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿಸಮಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.